ಇವತ್ತು ನಮ್ಮಮ್ಮನ ಮಾತು ನಾನು ಕೇಳಿದ ಅಂದರೆ ಹಿಂಗೆ ಆಗ್ತಾನೆ ಇರ್ತಿರ್ಲಿಲ್ಲ ನೋಡ್ರಿ. ನಮಸ್ಕಾರ ಎಲ್ರಿಗೂ. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ನಾವು ಹೊಂಟಿದ್ದು ನಮ್ಮ ಆಫೀಸ್ ಕಡೆಗೆ ನೋಡ್ರಿ. ಮಾರ್ನಿಂಗ್ ಶಿಫ್ಟ್ ಲಾಸ್ಟ್ ಡೇ ಇವತ್ತು. ಚಳಿ ಜಾಸ್ತಿ ಇತ್ತು. ಹೋಗುವಾಗ ನಮ್ಮಮ್ಮ ಹೆಲ್ಮೆಟ್ ಹಾಕೊಂಡು ಹೋಗಂತ ಹೇಳಿದ್ರು, ಆದ್ರೆ ನಾನು ಕ್ಯಾಪ್ ಹಾಕೊಂಡೇ ಹೋಗ್ತೀನಿ ಅಂತ ಹಂಗೆ ಬಂದೆ. ಹಂಗೆ ಮುಂದೆ ಬರ್ತಿರೋ ಹಾಗೆ ಚಳಿ ಜಾಸ್ತಿ ಆಯ್ತು. ಅದಕ್ಕೋಸ್ಕರ ಅವ್ರಪ್ಪ ಅಂತ ಗಾಡಿ ಸೈಡಿಗೆ ಹಾಕಿ ಹೆಲ್ಮೆಟ್ ಹಾಕೊಂಡೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹೋಗುವಾಗ ನಮ್ಮಮ್ಮ ಆವಾಗ್ಲೇ ಹೇಳಿದ್ರು ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತ, ಆದ್ರೆ ನಾನು ಹಾಕೊಂಡಿರ್ಲಿಲ್ಲ. ನನ್ಗೆ ಅನುಭವ ಆದಾಗ್ಲೇ ನಾನು ಹೆಲ್ಮೆಟ್ ಚೇಂಜ್ ಮಾಡಿರೋದು. ಅದಕ್ಕೆ ಹೇಳೋದು, ಅನುಭವಕ್ಕಿಂತ ದೊಡ್ಡ ಗುರು ಯಾರು ಅಲ್ಲ. ನಮ್ಗೆ ಅನುಭವ ಆದಾಗ್ಲೇನೆ ಮನುಷ್ಯ ಚೇಂಜ್ ಆಗೋದು. ಹೆಲ್ಮೆಟ್ ಹಾಕೊಂಡು ನಮ್ಮ ಪಯಣ ನಮ್ಮ ಆಫೀಸ್ ಕಡೆಗೆ. ಹಂಗೆ ಬೈಕ್ ಮೇಲೆ ಒಬ್ಬನೇ ಹೋಗ್ತಿರುವಾಗ ಹಂಗೆ ತಲೆಯಲ್ಲಿ ಯೋಚನೆ ಬರ್ತಿತ್ತು, ಯಾಕೋ ಈಗೀಗ ಮನ್ಸಿಗೆ ಸಮಾಧಾನನೇ ಇಲ್ಲ. ಕಾಲೇಜ್ಗೆ ಹೋಗುವಾಗ ಕೆಲಸ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು ಅನ್ನೋದಿರುತ್ತೆ, ಆದ್ರೆ ಈಗ ಸಂಪಾದನೆ ಮಾಡೋ ಟೈಮಲ್ಲಿ ಸಮಾಧಾನನೇ ಇರೋದಿಲ್ಲ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಹಂಗೆ ಯೋಚನೆ ಮಾಡ್ತಿರುವಾಗ್ಲೇನೆ ಹಂಗೆ ಆಫೀಸ್ ಬಂತು. ಈ ಲಿಫ್ಟ್ ಅಲ್ಲಿ ಹತ್ತಿ ಆಫೀಸ್ಗೆ ಹೋಗಿ ಆಮೇಲೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಬಂದೆ. ಇವತ್ತು ಗುರುವಾರ ಇರೋ ಕಾರಣ ರಾಯರ್ ಮಠಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ. ಮನೆಗೆ ಬಂದು ರಾಯರ್ ಮಠಕ್ಕೆ ಹೋದೆ. ಜಾಸ್ತಿ ದಿನ ಆಯ್ತು ನಾನು ದೇವಸ್ಥಾನಕ್ಕೆ ಹೋಗಿ ಭಜನೆ ಕೀರ್ತನೆ ಕೇಳಿ, ಅದಕ್ಕೋಸ್ಕರ ಮನ್ಸಿಗೆ ಸಮಾಧಾನನೇ ಇರ್ಲಿಲ್ಲ. ಏನೋ ದೇವಸ್ಥಾನಕ್ಕೆ ಬಂದ್ರೆ ಏನೋ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಅದು ನನ್ಗೆ ಫೀಲ್ ಆಯ್ತು. ಒಂದು ಹೊತ್ತಿಗೆ ದುಡ್ಡು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಜೀವನ ಮಾತ್ರ ನೆಮ್ಮದಿಯಾಗಿಡಪ್ಪ ದೇವ್ರೆ ಅಂತ ರಾಯರಲ್ಲಿ ಕೇಳ್ಕೊಂಡು ಹಂಗೆ ಮನೆಗೆ ಬರುವಾಗ ಗಣೇಶನ್ಗೊಂದು ನಮಸ್ಕಾರ ಮಾಡಿ ನಾನು ಮನೆಗೆ ಬಂದೆ. ಇವತ್ತಿಗೆ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿರಿ.